ಎ1 ಪವಿತ್ರ ಗೌಡ ಜೈಲು ಪಾಲು. ಎ1 ಆರೋಪಿ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲೂಟ ಪವಿತ್ರ ಗೌಡಗೆ. ನೋಡಿ, ಈಗ ಇಬ್ಬರು ಆರೋಪಿಗಳನ್ನ ಹೊರತುಪಡಿಸಿದಂತೆ ಉಳಿದಂಥವರು ಬಹುತೇಕವಾಗಿ ವಿಚಾರಣೆ ಮುಕ್ತಾಯ ಆಗಿತ್ತು. ಈಗ ಎ1 ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ನೋಡಿ, ತೀರ್ಪು ಬರ್ತಾ ಇದೆ. ಈಗ ಪ್ರತ್ಯೇಕವಾಗಿ ಯಾವ ಆರೋಪಿಗಳದ್ದು ಹಣೆ ಬರ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ1 ಆರೋಪಿ ಪವಿತ್ರ ಗೌಡ ಜೈಲೂಟ. ಇವತ್ತಿಂದ ಪವಿತ್ರ ಗೌಡಗೆ ಸೆರೆಮನೆ ವಾಸ. ಕಾರಾಗೃಹದ ನೋಡಿ, ಈಗ ನಿರೀಕ್ಷೆ ಇತ್ತು ಅಂದ್ರೆ ಏನಾಗಬಹುದು ಅಂತ ಹೇಳಿ. ಆದರೆ ಇಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದನ್ನ ಪ್ರತ್ಯೇಕವಾಗಿ SPP ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಪವಿತ್ರ ಗೌಡದಷ್ಟೇ, ಈಗ ಅಲ್ಲಿ ಆಕೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಹೇಳಿಕೆಗಳು, ಆಕೆ ಪಾತ್ರ ಏನಿತ್ತು, ಈ ಪ್ರಕರಣದಲ್ಲಿ ನೇರವಾಗಿ ಆಕೆ ಪಾಲುದಾರರಾಗಿದ್ಲಾ, ಇದೆಲ್ಲವನ್ನು ಕೂಡ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ದರ್ಶನ್, ವಿನಯ್, ಪ್ರದೋಷ್, ಧನ್ರಾಜ್, ನಾಗರಾಜ್ ಮತ್ತು ಲಕ್ಷ್ಮಣ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ನೋಡಿ, ಪವಿತ್ರ ಗೌಡ ಜೈಲು ಪಾಲು, ಉಳಿದಂತಹ ಆರೋಪಿಗಳು ಕಸ್ಟಡಿಗೆ, ಇನ್ಕ್ಲೂಡಿಂಗ್ ದರ್ಶನ್ ಎ2 ಆರೋಪಿ. ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್ ಮತ್ತು ಲಕ್ಷ್ಮಣ್ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಪವಿತ್ರ ಸೇರಿ 11 ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಂದ್ರೆ ಜೈಲು, 11 ದಿನಗಳ ಕಾಲ ನ್ಯಾಯಾಂಗ ಬಂಧನ ಪವಿತ್ರ ಗೌಡಗೆ. ಉಳಿದಂತೆ ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಒಟ್ಟು ಪವಿತ್ರ ಸೇರಿ 11 ಜನ ಆರೋಪಿಗಳಿಗೆ ಈಗ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಅದರಲ್ಲೂ ಡಿವೈಡ್ ಮಾಡಿದ್ದಾರೆ. ನೋಡಿ, ಯಾರ್ಯಾರ ಪಾತ್ರ ಏನೇನಿತ್ತು ಅಂತ ಹೇಳಿ. ಈಗ ಅಲ್ಲಿ ಕೆಲವೊಂದಿಷ್ಟು ಈ ರವಿ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಜಗ್ಗ ಏನಿದ್ದಾನೆ ಅವ್ರ ಪಾತ್ರ ಇದರಲ್ಲಿ ಸ್ವಲ್ಪ ಇದೆ. ಅಂದರೆ ಈ ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರೆಲ್ಲ ಇದ್ದರು, ಯಾರೆಲ್ಲ ಅವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಯಾರು ಈ ಕೊಲೆಗೆ ಪಾತ್ರ ವಹಿಸಿದ್ರು ಪ್ರಮುಖವಾಗಿ, ಅವರನ್ನು ಇಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ. ಜೈಲು ಹಕ್ಕಿ ಆಗ್ತಾ ಇದ್ದಾರೆ ಪವಿತ್ರ ಗೌಡ. ಉಳಿದಂತೆ ದರ್ಶನ್ ಜೊತೆಗೆ ಪ್ರದೋಷ್. ನೋಡಿ, ಪವಿತ್ರ ಗೌಡ, ಪವನ್ ರಾಘವೇಂದ್ರ ಜೈಲು ಪಾಲಾಗಿದ್ದಾರೆ. ಎ1 ಆರೋಪಿ ಪವಿತ್ರ ಗೌಡ. ಅಂದರೆ 11 ಜನ ಇಲ್ಲಿ ಜೈಲು ಪಾಲಾಗಿರೋದು. ಉಳಿದಂತೆ 6 ಜನ ಪೊಲೀಸ್ ಕಸ್ಟಡಿಗೆ. ಒಟ್ಟು 17 ಜನ ಆರೋಪಿಗಳು ಇದರಲ್ಲಿರೋದು. ಪವಿತ್ರ ಗೌಡ, ಪವನ್, ರಾಘವೇಂದ್ರ, ನಂದೀಶ್ ಜೈಲು ಪಾಲಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಈ ವಿನಯ್ದು ಪಾತ್ರ ಇದೆ, ದರ್ಶನ್ದು, ಪ್ರದೋಷ್ದು, ನಾಗರಾಜಂದು, ಲಕ್ಷ್ಮಣ್, ಈ 6 ಜನ ಆರೋಪಿಗಳದ್ದು ಈ ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ಅವರೆಲ್ಲ ಏನೇನು ಮಾಡಿದ್ರು ಎಲ್ಲ ಸಾಕ್ಷಿಗಳಿದ್ದಾವೆ. ಹಾಗಾಗಿನೇ ಈಗ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬೇಕಾಗಿರೋದ್ರಿಂದಾಗಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಒಟ್ಟು 11 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ನೋಡಿ, 3ನೇ ಬಾರಿಗೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗ್ತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್. ಅಂದರೆ 11 ಜನ ಹೊರತುಪಡಿಸಿ, ಅದನ್ನು ಹೊರತುಪಡಿಸಿದ್ರೆ ಪವಿತ್ರ ಗೌಡ ಸೇರಿದಂತೆ 11 ಜನ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಈಗ ಒಟ್ಟು 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿರ್ತವೆ ಒಂದು ಕೇಸ್ನಲ್ಲಿ. ಈಗ ಇನ್ನೊಂದು 3 ದಿನ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡು ಅದಾದ ಮೇಲೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಅದು ಮತ್ತೆ ಕೋರ್ಟ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗಬಹುದು.
ಇಲ್ಲಿ ನಮಗನಿಸ್ತಾ ಇದೆ ಯಾರ್ಯಾರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ಗಂಭೀರತೆಯನ್ನು ಪಡೆದುಕೊಂಡಿದೆಯೋ ಅಂಥವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಸೇರಿದಂತೆ 11 ಜನ ಆರೋಪಿಗಳು. ಈಗ ನೋಡಿ, ದರ್ಶನ್ ಆ್ಯಂಡ್ ವಿನಯ್, ಪ್ರದೋಷ್, ಧನ್ರಾಜ್ ಮತ್ತು ಲಕ್ಷ್ಮಣ್ ಇವನು ಡ್ರೈವರು, ದರ್ಶನ್ ಕಾರ್ ಡ್ರೈವರ್ ಇವನು. ಈ ಧನ್ರಾಜ್ ಅವತ್ತು ಈ ಮೆಗ್ಗನ್ ಡಿವೈಸ್ ಇದೆ ಅಲ್ವಾ, ಕರೆಂಟ್ ಶಾಕ್ ಕೊಟ್ಟವನು ಇವನೇ ಅಂತೆ. ಧನ್ರಾಜ್ ತಂದು ಕೊಟ್ಟವನು ಇವನೇ, ಲಾಸ್ಟ್ ಬಂದು ಸರೆಂಡರ್ ಆದ್ನಲ್ಲ, ಸಿಕ್ನಲ್ಲ ಇವನೇ. ಉಳಿದಂತೆ ನಾಗರಾಜ್, ಇವನ ಪಾತ್ರ ಕೂಡ ಇದರಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿದೆ. ಅಂದರೆ ಈ ಆರೋಪಿಗಳು 11 ಜನ ಹೊರತುಪಡಿಸಿದರೆ ಉಳಿದಂಥ ಆರೋಪಿಗಳು ದರ್ಶನ್ ಸೇರಿ ಅವರ ವಿಚಾರಣೆ ಕೂಡ ಇನ್ನೂ ಬಾಕಿ ಇದೆ ಅನ್ನೋಂಗೆ ಆಯ್ತೀಗ. ನೋಡಿ, ಉಳಿದಂತೆ ಈ ರಾಘವೇಂದ್ರ ಏನಿದ್ದಾನೆ, ಅನುಕುಮಾರು, ರವಿಶಂಕರು, ಜಗದೀಶು, ಇವರು ಈಗ ಜೈಲು ಪಾಲಾಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ.